ಕಾರ್ತಿವೀರ್ಯಾರ್ಜುನನ್ನು ದಾರಂದು ಕಳಿಸಿರುವೆ ಸುಂದರಿ. ನಾರಾಯಣ ಅವತಾರವೇ ಈ ಪರಶುರಾಮನ. ಅವನು ದಾರಾದರೂ ಚಿಂತೆಯಲ್ಲ ಸುಂದರಿ. ಆತನ ಕೂಡ ಯುದ್ಧಕ್ಕೆ ಹೋಗಬೇಡಕ್ಕ ಅಂತ. ಹೋಗುವುದನ್ನು ಮಾತ್ರ ಬಿಡುವುದಲ್ಲ ಸುಂದರಿ. ಇಲ್ಲಿಗೆ ನಿಲ್ಲಿಸೋ ನಿನ್ನ ಪಂಥ. ಹಾಗೇ ಪ್ರಶ್ನೆ, ಪರಶುರಾಮನ ಗುಣಗಾನ ಮಾಡಲಿಕ್ಕೆ ನಿನ್ನ ನಾನೇನು ಕರೆಸಿಲ್ಲ. ಚಂದ್ರವಂಶದಲ್ಲೇ ಒಟ್ಟದ ಕಲಿಸೋರ ಕಾರ್ತಿವೀರ್ಯಾರ್ಜುನನನ್ನು ಅರಣ್ಯದಲ್ಲಿರುವ ಪರಶುರಾಮನೆಂಬ ಬ್ರಾಹ್ಮಣನ ಜನ್ಮ ಜಯಿಸುವನೇ ಸುರೇಖ. ಇಂದಿನ ಸಮರದಲ್ಲಿ ಅವನನ್ನು ಸೆರೆಪಡೆಯದಿದ್ದರೆ ಹುಟ್ಟಿಯನ್ನು ಸಾರ್ಥಕ. ಒಂದೇ ಹಠವನ್ನು ಹಿಡಿಯಬೇಡ ಪ್ರಿಯ. ಯಾತಕ್ಕೆ ಹಿಡಿಯಬಾರದು ಸುಂದರಿ? ಆ ಪರಶುರಾಮನನ್ನ ದಾರೆಂದು ತಿಳಿದಿರುವಿ. ಕ್ಷತ್ರಿಯ ವೀರನಾದ ಕಲಿಸುವ ಕಾರ್ತಿವೀರ್ಯಾರ್ಜುನನ್ನು ದಾರೆಂದು ಕಳಿಸಿರುವೆ ಸುಂದರಿ. ನಿನ್ನ ಪಂಥವನ್ನು ಬಿಡು ಕಾಂತ. ಎಷ್ಟು ಮಾತ್ರಕ್ಕೂ ಬಿಡುವುದಲ್ಲ ಸುಂದರಿ. ಯಾಕೆ ನಿನಗೆ ಕಾಂತ ಇಂಥ ಪಂಥ ಯಾಕೆ ನಿನಗೆ ಆಕೆ ಇಂಥ ಪಂಥ. ಕಲಿಯಬೇಕು. ಯೌವನದಲ್ಲಿ ಧನಾರ್ಜಿತನಾಗಿ ಸುರತಾನಂದವನ್ನು ಪಡೆಯಬೇಕು. ಪ್ರಿಯ ಸುಂದರಿ, ನೀನು ಒಂದೇ ಹಠವನ್ನು ಹಿಡಿದು ಪರಶುರಾಮನ ಕೂಡ ಯುದ್ಧಕ್ಕೆ ಹೋಗುವೆನೆಂದು ಹೇಳುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ನೀನು ಸರ್ವತಾ ಹೋಗಬೇಡ ಕಾಂತ ಗುಣವಂತ. ಹಾಗೆ ನಲ್ಲೇ ನೀ ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಕೇಳುವುದಿಲ್ಲ. ಈ ನಿನ್ನ ಕಾಂತನಾದ ಕಲಿಸುವರ ಕಾರ್ತಿವೀರ್ಯಾರ್ಜುನನು ಸಾಮಾನ್ಯದವನಲ್ಲೇ. ಪರಶುರಾಮನೊಡನೆ ಸಮರಕ್ಕೆ ಹೋಗುವುದು ಬಿಡುವುದಿಲ್ಲ ಸುರೇಖ. ನೀನೆಷ್ಟು ಹೇಳಿದರೂ ನಿರಸಕ. ಕಾಂತ ಹಾಗೆ ಹೇಳುವೆನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು.